ನಮಸ್ಕಾರ ಪ್ರೀತಿಯ ಜನರೇ, ಯಾರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅವರಿಗೆ ಒಳ್ಳೆಯದು. ಬಟ್ ಯಾರಿಗೆಲ್ಲ 21ನೇ ಕಂತು ಯಾರಿಗೆ ಬಂದಿಲ್ಲ, ಸೊ ಯಾರು ಈ ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಅವರಿಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ. ಅಮೌಂಟ್ ಬರಲಿಲ್ಲ ಅಂದರೆ ಯಾವ ಥರ ನೀವು ಚೆಕ್ ಮಾಡ್ಕೋಬೇಕು. ನಿಮ್ಮ ಕಡೆ ಗೃಹಲಕ್ಷ್ಮಿ ಆ್ಯಪ್ ಇಲ್ಲ, ಗೃಹಲಕ್ಷ್ಮಿ ವೆಬ್ಸೈಟ್ ಇಲ್ಲ, ಆದರೂ ಕೂಡ ಯಾವ ಥರ ಚೆಕ್ ಮಾಡಬೇಕು ಮತ್ತು ಎಲ್ಲ ರೀತಿಯಾದ ನೀವು ಗೃಹಲಕ್ಷ್ಮಿ ಎಷ್ಟು ಕಂತು ಬಂದಿದೆ ಎಷ್ಟು ಕಂತು ಬಂದಿಲ್ಲ ಅಂತ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋಸ್ ತಪ್ಪದೇ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸೊ ಯಾರಾದರೂ ನಮ್ಮ ಚಾನಲ್ ಹೊಸಬರಿದ್ದರೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಗೃಹಲಕ್ಷ್ಮಿ ಆಯಿತು ಮತ್ತು ಯುವನಿಧಿ ಬಗ್ಗೆ ಆಯಿತು, ಎಲ್ಲ ಅನ್ನಭಾಗ್ಯ ಆಯಿತು, ಎಲ್ಲ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಫುಲ್ ಮಾಹಿತಿ ಕೊಡ್ತಾ ಇರ್ತೀನಿ, ಹೊಸದಾಗಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾಕಪ್ಪ ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ನಿಮಗಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸೊ ವಿಡಿಯೋ ತಪ್ಪದೆ ನೋಡಿ. ಯಾಕಂದರೆ ಸೊ ನಿಮಗಾಗಿ ಗೃಹಲಕ್ಷ್ಮಿ ಅಂದರೆ 21ನೇ ಕಂತು ಯಾರಿಗೆ ಬಂದಿಲ್ಲ ಅವರೆಲ್ಲ ಈ ವಿಡಿಯೋ ನೋಡಲೇಬೇಕು. ಸೊ ಅದಕ್ಕೇನು ಸೊಲ್ಯೂಷನ್ ಅಂತ ಹೇಳ್ಕೊಡ್ತೀನಿ, ಬರಲಿಲ್ಲ ಅಂದರೂ ಕೂಡ. ಸೊ ದಯವಿಟ್ಟು ಮೊದಲು ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ. ಸೊ ಎಲ್ರಿಗೂ 21ನೇ ಕಂತು ಕೆಲವೊಂದಿಷ್ಟು ಜನರಿಗೆ ಬಂದಿದೆ. ಸೊ ನಿಮಗೂ ಕೂಡ ಬರುತ್ತೆ. ಸೊ ಡೋಂಟ್ ವರಿ. ಸೊ ಏನಪ್ಪ ಅಂತಂದರೆ ಟೋಟಲು 1.3 ಕೋಟಿ ಜನರು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರಿಗೆಲ್ಲ ಅಪ್ರೂವ್ ಕೂಡ ಆಗಿದೆ. ಸೊ ಅವರಿಗೆ ಅಮೌಂಟ್ ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ. ಸೊ ಎಲ್ಲೆಲ್ಲಿ ಅಮೌಂಟ್ ಬಂದಿದೆ ಇವಾಗ 21ನೇ ಕಂತಪ್ಪ ಅಂತಂದರೆ ಈ ಕಡೆ ಬೆಂಗಳೂರು, ಮೈಸೂರು, ತುಮಕೂರು ಇವೆಲ್ಲ ಜಿಲ್ಲೆಗಳಲ್ಲಿ ಇವಾಗ ಗೃಹಲಕ್ಷ್ಮಿ ಅಮೌಂಟು 21ನೇ ಕಂತು ಬಂದಿದೆ. ಸೊ ನಿಮಗೂ ಕೂಡ ಬರುತ್ತೆ. ಸೊ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ, ಸೊ ಒಂದು ಕೆಲಸ ಮಾಡಿ, ಒಂದು ನಂಬರ್ ಕೊಡ್ತೀನಿ, ಫೋನ್ ನಂಬರ್. ಆ ಫೋನ್ ನಂಬರ್ಗೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ, ಓಕೆನಾ. ಎಲ್ಲ ಫುಲ್ ಡೀಟೇಲ್ಸ್ ಕಳಿಸ್ಬಿಡ್ತಾರೆ ನಿಮಗೆ, ಎಷ್ಟು ಅಮೌಂಟ್ ಬಂದಿಲ್ಲ ಎಷ್ಟು ಅಮೌಂಟ್ ಬಂದಿದೆ ಅಂತ. ಸೊ ಅದು ನಂಬರ್ ಯಾವುದು ನೋಡ್ಕೊಳ್ಳಿ ಮೊದಲು. ಸೊ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಮತ್ತು ವಿಡಿಯೋ ಲೈಕ್ ಮಾಡಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ ನೀವು ಗೋರ್ಮೆಂಟ್ ಕಡೆಯಿಂದ ಯಾವುದೇ ಸರ್ಕಾರಿ ಒಂದು ಹುದ್ದೆದಲ್ಲಿದ್ದರೆ ಈ ಅಪ್ಲಿಕೇಶನ್ನು ನಿಮಗೆ ಜಾಸ್ತಿ ಅನ್ವಯ ಆಗಲ್ಲ. ಸೊ ಫ್ರಾಡ್ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಯಾರಾದರೂ ನೀವು ಗೌರ್ಮೆಂಟ್ ಹುದ್ದೆದಲ್ಲಿದ್ದು ಗೃಹಲಕ್ಷ್ಮಿ ಸ್ಕೀಮು ನೀವು ಅದ್ರ ಯೂಸ್ಫುಲ್ ಮಾಡ್ಕೋತಾ ಇದ್ದರೆ ನಿಮಗೆ ಒಂದು ದಂಡವನ್ನು ವಿಧಿಸುತ್ತದೆ ಅಂತ ಗೃಹಲಕ್ಷ್ಮಿದವರು ಹೇಳಿದ್ದಾರೆ. ಸೊ ಏನಪ್ಪ ಅಂತಂದರೆ ನಿಮಗೆ ಮೇನು ಟಾಪಿಕ್ ಬರೋಣ. ಏನಪ್ಪ ಅಂತಂದರೆ ಗೃಹಲಕ್ಷ್ಮಿದವರು ಒಂದು ನಂಬರ್ ಕೊಟ್ಟಿದ್ದಾರೆ. ಆ ಫೋನ್ ನಂಬರಿಗೆ ನೀವು ನಿಮ್ಮ ರೇಷನ್ ಕಾರ್ಡು ಮೆಸೇಜ್ ಮಾಡಬೇಕು, ಅದು ಎಲ್ಲ ಡೀಟೇಲ್ಸ್ ಕೊಟ್ಬಿಡುತ್ತೆ. ಸೊ ಆ ಫೋನ್ ನಂಬರ್ ಯಾವುದಪ್ಪ ಅಂತಂದರೆ 8147500500. ಸೊ ಇದು ಫೋನ್ ನಂಬರ್ ಇದೆ. ಒಂದು ವೇಳೆ ನಂಬರ್ ನಿಮಗೆ ನೆನಪಿರಲಿಲ್ಲಪ್ಪ ಅಂತಂದರೆ ನಾನು ಕಮೆಂಟ್ ಮಾಡಿ ಗೃಹಲಕ್ಷ್ಮಿ ಅಂತ ನಿಮಗೆ ಫೋನ್ ನಂಬರ್ ಅದು ಕಳಿಸ್ತೀನಿ, ಓಕೆನಾ. ಸೊ ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಜನರಿಗೆ ಗೃಹಲಕ್ಷ್ಮಿ ಯಾರಿಗೆ ಅಮೌಂಟ್ ಬಂದಿಲ್ಲ ಅವರಿಗೆಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಅಮೌಂಟು ಕೆಲವೇ ದಿನಗಳಿಲ್ಲ, ಅಂದರೆ ಒಂದು 2 ದಿನದಲ್ಲಿ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್.